ನನ್ನ ಹೆಸರು ಕೆರೆಮನೆ ಶಿವಾನಂದ ಹೆಗ್ಡೆ ಅಂತ, ಯಕ್ಷಗಾನ ಕಲಾವಿದ. ಇವತ್ತು ಬಹಳ ಅದ್ಭುತವಾದ ಒಂದು ಕಾರ್ಯಕ್ರಮ ನೋಡುವಂಥ ಅವಕಾಶ ಆಯಿತು. ಇದು ಕೇವಲ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತ ಅಲ್ಲ. ಏನು ನಮ್ಮ ಇವತ್ತಿನ ಪ್ರವಾಸಿ ಪತ್ರಿಕೆ ಏನು ಬಂದಿದೆಯೋ, ಪ್ರವಾಸಿ ಪ್ರಪಂಚ, ಬಹಳ ಒಂದು ಅದ್ಭುತವಾದಂಥ ಕೆಲಸ. ನಮ್ಮ ದೇಶದಲ್ಲಿ ಬಹುಶಃ ಈ ಪ್ರಯತ್ನ ಕರ್ನಾಟಕದಿಂದ ಆರಂಭ ಆಯಿತು, ಮಾನ್ಯ ವಿಶ್ವೇಶ್ವರ ಭಟ್ರಿಂದ ಆರಂಭ ಆಯಿತು, ವಿಶ್ವವಾಣಿಯಿಂದ ಆರಂಭ ಆಯಿತು ಅನ್ನೋದು ಬಹಳ ಸಂತೋಷದ ವಿಷಯ. ಯಾಕೆಂದರೆ ಇದಕ್ಕೆ ಪ್ರವಾಸಕ್ಕೆ ಮೀಸಲಾದಂಥ ಒಂದು ಪತ್ರಿಕೆ, ಜೊತೆಗೆ ಪ್ರವಾಸವನ್ನು ತುಂಬ ಪ್ರೀತಿಸುವ ಮತ್ತು ಬಹಳಷ್ಟು ಅನುಭವ ಗಳಿಸಿದಂಥ ನಮ್ಮ ವಿಶ್ವೇಶ್ವರ ಭಟ್ರ ಒಂದು ನೇತೃತ್ವದಲ್ಲಿ ನಡೆಯುವಂಥದ್ದು. ಅಂದರೆ ಅವರಿಗೆ ತುಂಬ ಕಾಲದಿಂದ ಇದಕ್ಕೊಂದು ಮುಖ ಕೊಡಬೇಕು ನಮ್ಮ ದೇಶದ ಪ್ರವಾಸೋದ್ಯಮಕ್ಕೆ ಅಂತ ಒಂದು ಮನಸ್ಸಲ್ಲಿ ಇರುವಂಥದ್ದು ಇವತ್ತು ಪತ್ರಿಕೆ ರೂಪದಲ್ಲಿ ಬಂದಿದೆ. ಮತ್ತು ಅವರೆಲ್ಲರ ಅನುಭವ ನಮ್ಮ ನಾಡಿನ ಚಿಕ್ಕ ಚಿಕ್ಕ ಭಾಗಕ್ಕೂ ತಲುಪುವಂಥ ಒಂದು ಸುವರ್ಣ ಅವಕಾಶ ಪತ್ರಿಕೆ ಒದಗಿಸ್ಕೊಟ್ಟಿದೆ. ಪ್ರವಾಸಿ ಪ್ರಪಂಚ ಕೇವಲ ಕನ್ನಡದ ಮನಸ್ಸಲ್ಲ, ದೇಶದ ಮನಸ್ಸನ್ನು, ಎಲ್ಲರ ಮನಸ್ಸನ್ನು ಗೆಲ್ತದೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ತುಂಬ ಹೃದಯದಿಂದ ನಾನು ಇದನ್ನು ಸ್ವಾಗತಿಸ್ತೇನೆ ಮತ್ತು ವಿಶ್ವೇಶ್ವರ ಭಟ್ರಿಗೆ ಮತ್ತು ಅವರೆಲ್ಲ ಸಹಕಾರ ಕೊಟ್ಟವರಿಗೆ, ಇಡೀ ಪತ್ರಿಕಾ ಬಳಗಕ್ಕೆ ನಾನು ಅಭಿನಂದಿಸ್ತೇನೆ. ವೈಯಕ್ತಿಕವಾಗಿಯೂ ಕೂಡ ನಾವು ಯಕ್ಷಗಾನ ಕಲಾವಿದರು ತುಂಬ ಪ್ರವಾಸವನ್ನು ಬಯಸುವವರು ಮತ್ತು ಮಾಡ್ತಾ ಇರುವವರು. ಈ ನೆಲೆಯಲ್ಲಿ ಕೂಡ ನಮ್ಮ ಮಧ್ಯದಲ್ಲಿ, ಜನರ ಮಧ್ಯದಲ್ಲಿ ತುಂಬ ಒಳ್ಳೆಯದಾದಂಥ ಒಂದು ಕನೆಕ್ಟಿವಿಟಿಯನ್ನು ತರುವಂಥದ್ದು. ನಾನು ಈಗಾಗಲೇ ತಿಳಿದಂತೆ ನಮ್ಮ ದೇಶದಲ್ಲಿ ಬಹಳ ಕಡಿಮೆ ಪ್ರವಾಸೋದ್ಯಮವನ್ನು ಬಳಸ್ಕೊಂಡಾಗಿದೆ. ನಾವು ಇನ್ನೂ ಸುಮಾರು 30% ಆಗಿರ್ಬೋದು ಅಂತ ಒಂದು ಅಧ್ಯಯನ ಕೇಳಿದ್ದೆ ನಾನು. ಇನ್ನೂ ತುಂಬ ಸ್ಕೋಪ್ ಇದೆ. ಅದಕ್ಕೆ ಈ ಪ್ರವಾಸಿ ಪ್ರಪಂಚ ನಮ್ಮ ಕಣ್ಣ ತೆರೆಸ್ತದೆ ಅನ್ನುವ ಒಂದು ವಿಶ್ವಾಸ ಇದೆ. ನನಗೆ ನನ್ನ ವಿಚಾರ ಹೇಳಿಕೊಳ್ಳುವುದಕ್ಕೆ ಅವಕಾಶ ಕೊಟ್ಟ ಮತ್ತು ಇಲ್ಲಿ ಭಾಗವಹಿಸುವುದಕ್ಕೆ ಅವಕಾಶ ಸಿಕ್ಕಿದ್ದು ತುಂಬ ನನ್ನ ಒಂದು ಮಹತ್ವದ ದಿವಸ ಇವತ್ತು ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ರಿಗೂ ಶುಭಾಶಯವನ್ನು, ಅಭಿನಂದನೆಯನ್ನು ಹೇಳ್ತಾ, ಕನ್ನಡ ನಾಡು ಈ ಪತ್ರಿಕೆ ಮೂಲೆ ಮೂಲೆಗೆ ತಂದು ಓದಲಿ ಅಂತ ನಾನು ಅಪೇಕ್ಷಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು.